ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ನವೆಂಬರ್ 14ರಂದು ಶುಕ್ರವಾರ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ. ಸುದ್ದಿಯ ವಿವರ. ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಶುಕ್ರವಾರ ಸಂಜೆ ಕಾರ್ತಿಕ ಮಾಸದ ಪ್ರಯುಕ್ತ ಕಾರ್ತಿಕ ದೀಪೋತ್ಸವ ಪೂಜಾ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನೆರವೇರಿತು. ಶುಕ್ರವಾರ ಸಂಜೆ 5:30 ಗಂಟೆಗೆ ಪ್ರಾರಂಭಗೊಂಡ ಪೂಜಾ ಕಾರ್ಯಗಳು ಗಣಪತಿ ಪೂಜೆ, ಪಂಚಾಮೃತಾಭಿಷೇಕ, ವಿಶೇಷ ರುದ್ರಾಭಿಷೇಕ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಶ್ರೀ ಕೋಲಾರಮ್ಮ ದೇವಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನದ ಆವರಣದಲ್ಲಿ ಧ್ವಜಸ್ತಂಭದ ಮೇಲೆ ದೀಪ ಬೆಳಗಿಸುವ ಮೂಲಕ ಪೂಜಾ ಕೈಂಕರ್ಯಗಳು ಪ್ರಾರಂಭಗೊಂಡವು. ಸಾವಿರಾರು ಸಂಖ್ಯೆಯಲ್ಲಿ ದೀಪಗಳನ್ನು ಭಕ್ತಾದಿಗಳು ಜ್ಯೋತಿ ಬೆಳಗಿಸಿದರು. ಭರತನಾಟ್ಯ, ದೇವರ ಭಕ್ತಿಗೀತೆಗಳು, ನಾಟಕ ಭಕ್ತಾದಿಗಳ ಗಮನ ಸೆಳೆದವು. ವಿವಿಧ ಜಿಲ್ಲೆ, ರಾಜ್ಯಗಳಿಂದ ಭಕ್ತಾದಿಗಳು, ರಾಜಕಾರಣಿಗಳು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಕೋಲಾರಮ್ಮ ದೇವಿಯ ದರ್ಶನ ಪಡೆದು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ಈ ಎಲ್ಲ ದೀಪೋತ್ಸವ ಕೈಂಕರ್ಯಗಳು ಜಿಲ್ಲಾ ಅರ್ಚಕರ ಸಂಘದ ಅಧ್ಯಕ್ಷ ಹಾಗೂ ಶ್ರೀ ಕೋಲಾರಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ನೆರವೇರಿತು. ಶ್ರೀ ಸೋಮಶೇಖರ್ ದೀಕ್ಷಿತ್ ಅವರ ಮೊದಲನೇ ಮಗನಾದ ವಿನಯ್ ಕುಮಾರ್ ದೀಕ್ಷಿತ್ ರವರು ಅರ್ಚಕರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಾದಿಗಳಿಗೆ ಪೂಜೆಗಳನ್ನು ನೆರವೇರಿಸಿಕೊಟ್ಟರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ದಂಡು ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ವರದಿ ಪರ್ವೀಜ್ ಅಹಮದ್. परिमलपत्र पुष्पाणि समर्पयामि. ಆಬಿ ರಮೇಶ್ ಅವರಿಗೆ ಅಭಿನಂದನೆಗಳು. ಹಾಗೆ ಗಣೇಶ ಸ್ವಾಮಿಗಳಿಗೆ, ನಮ್ಮ ಆಬಿ ರಮೇಶ್ ಅವರಿಗೆ ಹಾಗೆ सर्वस्वरूपे सर्वेशी सर्वशक्ति समन्विते भयेभ्यत्रागिनो देवी दुर्गा देवी नमोस्तुते.
ನಗರ ದೇವತೆ ಶ್ರೀ ಕೋಲಾರಮ್ಮನವರಿಗೆ ಕಾರ್ತಿಕ ಮಾಸದ ಪ್ರಯುಕ್ತ ಕೊನೆ ಶುಕ್ರವಾರ ಅಮ್ಮನವರಿಗೆ ಪ್ರತಿ ವರ್ಷವೂ ನಡೆದಂತೆ ಈ ವರ್ಷವೂ ಸಹ ಅಮ್ಮನವರಿಗೆ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯ ಸನ್ನಿಧಾನದಲ್ಲಿ ಆ ದೀಪವನ್ನು ಹಚ್ಚಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಬೇಕು ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತನ ಹತ್ರ ಅಮ್ಮನವರ ಹತ್ರ ದೀಪ ಹಚ್ಚಿದ್ದಾರೆ. ಆ ಕಾರ್ತಿಕ ಮಾಸದಲ್ಲಿ ಆ ಭಕ್ತಾದಿಗಳು ಯಾರು ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ನೋಡ್ತಾರೋ ಮತ್ತು ದೀಪ ಹಚ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಆ ಗ್ರಾಮ ದೇವತೆ ಆ ಕೋಲಾರಮ್ಮ ತಾಯಿಯ ಆಶೀರ್ವಾದ ಸದಾ ಇರುತ್ತೆ. ಮತ್ತು ಈ ಪ್ರತಿ ವರ್ಷವೂ ನಡೆದಂತೆ ಮುಂದಿನ ವರ್ಷ ಕೂಡ ಹಿಂಗೆ ವರ್ಷಕ್ಕೂ ಸದಾ ವೈಭವವಾಗಿ ಈ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ನಡ್ಕೊಂಡು ಬರುತ್ತೆ. ಈ ಗ್ರಾಮ ದೇವತೆ ಆಗಿರುವಂಥ ಕೋಲಾರಮ್ಮ ತಾಯಿಯು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರ ಸಕಲ ಇಷ್ಟಾರ್ಥಗಳು ತಾಯಿ ನೆರವೇರಿಸಬೇಕು ಅಂತ ನಾವು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ದಿವಸ ಎಷ್ಟು ಭಕ್ತಾದಿಗಳು ಬಂದ್ರಿ ಸ್ವಾಮಿ? ಸಾವಿರಾರು ಜನ ಬಂದು ತಾಯಿಯ ಸನ್ನಿಧಾನದಲ್ಲಿ ದರ್ಶನ ಪಡೆದಿದ್ದಾರೆ. ಅವರ ಭಕ್ತಾದಿಗಳ ಕೋರಿಕೆ ಏನಿದ್ರು ಕೂಡ ತಾಯಿ ಒಳ್ಳೇದು ಮಾಡಲಿ. ಬೆಳಿಗ್ಗೆಯಿಂದ ಏನೇನು ಕಾರ್ಯಕ್ರಮಗಳಿತ್ತು? ಉದಯ ಪೂರ್ವ ತಾಯಿಗೆ ಪಂಚಾಮೃತಾಭಿಷೇಕ, ಗಣಪತಿ ಪ್ರಾರ್ಥನೆ, ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಮತ್ತು ಸಂಜೆ ಅಮ್ಮನವರಿಗೆ ವಿಶೇಷವಾಗಿ ದೀಪಾರಾಧನೆ, ಪ್ರಾಕಾರೋತ್ಸವ ಮತ್ತು ದೀಪಾರಾಧನೆ, ಕೋಟಿ ದೀಪೋತ್ಸವ ಕಾರ್ಯಕ್ರಮ ಎಲ್ಲ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಭಕ್ತಾದಿಗಳೆಲ್ಲ ಬಂದು ತಾಯಿಯ ದರ್ಶನ ಪಡೆದಿದ್ದಾರೆ.